5 ನಿಮಿಷದಲ್ಲಿ ಈ ರೀತಿ ಸಿಂಪಲ್ಲಾಗಿ ಜಾಮ್‌ನ ರೆಡಿ ಮಾಡ್ಬೋದು. ಅದನ್ನು ಕೂಡ ನೀವು 2 ತಿಂಗಳುಗಟ್ಟಲೆ ಇದನ್ನು ಸ್ಟೋರ್ ಕೂಡ ಮಾಡ್ಬೋದು. ಸಿಂಪಲ್ ಕೂಡ ತುಂಬ ಟೇಸ್ಟಿ ಕೂಡ ಆಗಿರುತ್ತೆ. ಚಪಾತಿ ಜೊತೆ, ಪೂರಿ ಜೊತೆ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್. ಮಕ್ಕಳು ಮಾವಿನಕಾಯಿ ತಿನ್ನಲ್ಲ ಅಂತ ಹೇಳಿದ್ರೆ ನಿಮ್ಮ ಹತ್ರ ಯಾವುದಾದ್ರೂ ಒಂದು ಮಾವಿನಕಾಯಿ ಇರಲಿ, ಈ ರೀತಿ ಮಾಡಿ ನೋಡಿ ಖಂಡಿತವಾಗಿ ತಿಂತಾರೆ. ಇಲ್ಲಿ ನೀವು ಹಣ್ಣಾದ ಮಾವಿನಕಾಯಿ ಎಲ್ಲ ಕಾಯಿ ಮಾವಿನಕಾಯಿ ತಗೋಬೇಕು. ತೋತಾಪುರಿ ಆಗಲಿ ಯಾವುದೇ ಒಂದು ಮಾವಿನಕಾಯಿ ಸಿಕ್ಕರೂ ಈ ರೀತಿಯಾಗಿ ಸಿಪ್ಪೆಯನ್ನು ತೆಗೆದುಬಿಟ್ಟು ನೋಡಿ, ಸಿಪ್ಪೆ ತೆಗೆದುಬಿಟ್ಟು ಇದನ್ನು ಸಣ್ಣ ಸಣ್ಣ ಪೀಸ್ಗಳನ್ನೇ ಕಟ್ ಮಾಡ್ಕೊಳ್ಳಿ. ಸಣ್ಣ ಸಣ್ಣ ತೀರ ಸಣ್ಣದು ಅಲ್ಲ, ಒಂದು ಮೀಡಿಯಮ್ ಗಾತ್ರ ಅಂದರೆ ಆಲೂಗಡ್ಡೆ ನೀವು ಕಟ್ ಮಾಡ್ತೀರಲ್ಲ ಆ ರೀತಿಯಾಗಿ ಕಟ್ ಮಾಡ್ಕೊಳ್ಳಿ. ಇದಕ್ಕೆ ಸ್ವಲ್ಪ ಎಳೆದಾಗಿರೋದ್ರಿಂದ ಇದಕ್ಕೆ ವಾಟೆ ಕೂಡ ಇರೋದಿಲ್ಲ. ಆದ್ದರಿಂದ ನೋಡಿ ಈ ರೀತಿ ಬಿಳಿ ಪದಾರ್ಥ ವಾಟೆ ಇದ್ದರೆ ತೆಗೆದುಬಿಡಿ. ಮತ್ತು ಮಧ್ಯದಲ್ಲಿ ಒಂದು ಸ್ಕಿನ್ ಇದೆಯಲ್ಲ ಅದು ತೆಗಿಬೇಕು ಅಂತಿಲ್ಲ, ಅದೇ ರೀತಿಯಾಗಿರಲಿ. ಇದನ್ನು ನೋಡಿ ಈ ರೀತಿಯಾಗಿ ಪೇಸ್ಟ್ನ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಸದ್ಯ ನಿಮಗೆ ಒಂದೇ ಒಂದು ಮಾವಿನಕಾಯಿ ತೋರಿಸ್ತಾ ಇದ್ದೀನಿ. ನಿಮ್ಮಲ್ಲಿ ಹೆಚ್ಚು ಮಾವಿನಕಾಯಿ ಇತ್ತು ಅಂದರೆ ಈ ರೀತಿಯಾಗಿ ನೀವು ಮಾಡಿಬಿಟ್ಟು ಸ್ಟೋರ್ ಮಾಡಿ ಇಡ್ಬೋದು. ನೀವು ಹೊರಗಡೆ ಇಡ್ತೀರಾ ಅಂತ ಹೇಳಿದರೆ ಒಂದು 15 ದಿವಸ ಆರಾಮಾಗಿ ಇಡ್ಬೋದು. ಇಲ್ಲ ನೀವು ಫ್ರಿಜ್ಜಲ್ಲಿ ಇಡ್ತೀರಾ ಅಂತ ಹೇಳಿದರೆ ಒಂದು 2 ತಿಂಗಳು ಇಡ್ಬೋದು. ಏನೂ ಕೆಡೋದಿಲ್ಲ. 2 ತಿಂಗಳಕ್ಕಿಂತ ಹೆಚ್ಚಿಗೆ ಇರುತ್ತೆ. ನೋಡಿ ಈ ರೀತಿ ನಾನು ಮಾವಿನಕಾಯಿನ ಪೇಸ್ಟ್ ಮಾಡ್ಕೊಂಡು ಬಂದಿದ್ದೀನಿ. ಅದೇ ಒಂದೇ ಒಂದು ತೋತಾಪುರಿಲಿ ಆಗಿರುವಂಥದ್ದು. ನಂತರದಲ್ಲಿ ಸ್ವಲ್ಪ ನೀರನ್ನು ಬಿಸಿ ಮಾಡೋಕ್ಕಿಟ್ಟಿದ್ದೀನಿ. ನಂತರ ಈ ಒಂದು ಪೀಸ್ಗಳನ್ನು ಹಾಕ್ತಾಯಿದ್ದೀನಿ. ಮಾವಿನಕಾಯಿ ಪೀಸ್ ಏನು ಮಾಡಿದ್ವಿ ಅದನ್ನು ಹಾಕಿಬಿಟ್ಟು 5 ನಿಮಿಷ ಇದನ್ನು ನಾವು ಚೆನ್ನಾಗಿ ಕುದಿಸ್ಬೇಕು. ಕುದ್ದಾಗ ಎಷ್ಟು ಬೇಯುತ್ತೋ ಅಷ್ಟಕ್ಕೆ ಆಫ್ ಮಾಡಿ. ಅಂದರೆ 5 ನಿಮಿಷ ಟೈಮ್ ಇಟ್ಕೊಳ್ಳಿ. 5 ನಿಮಿಷ ಸಾಕು. ತೀರಾ ಮೆತ್ತಗೆ ಮಾಡಿದ್ರೆ ನಂತರದಲ್ಲಿ ನಾವು ಒಂದು ಪಾಕ ಮಾಡಿದಾಗ ಅದು ಒಂದೆಲ್ಲ ಮಿಕ್ಸ್ ಆಗಿಬಿಡುತ್ತೆ. ಆದ್ದರಿಂದ ನೋಡಿ 5 ನಿಮಿಷ ಆಗಿದೆ. ಈ ರೀತಿಯಾಗಿ ಜಸ್ಟ್ ಚಮಚ ಎತ್ತಿ ಒಳಗಡೆ ಹೋದರೆ ಸಾಕು. ಇವಾಗ ಗ್ಯಾಸ್ನ ಆಫ್ ಮಾಡ್ಕೊಳ್ಳೋಣ. ನೋಡಿ ಚೆನ್ನಾಗಿ ಬೆಂದಿದೆ 5 ನಿಮಿಷದಲ್ಲಿ. ಗ್ಯಾಸ್ನ ಆಫ್ ಮಾಡ್ಕೊಂಡು ತಕ್ಷಣ ಇದನ್ನು ನಾವು ಒಂದು ಪ್ಲೇಟಿಗೆ ತೆಗೆದಿಟ್ಕೋಬೇಕು. ನೋಡಿ ಮತ್ತೆ ತಣ್ಣೀರಲ್ಲೆಲ್ಲ ಹಾಕಕ್ಕೆ ಹೋಗ್ಬೇಡಿ. ಈ ರೀತಿ ನೋಡಿ ಒಂದು ಪ್ಲೇಟಲ್ಲಿ ತೆಗೆದಾದ್ಮೇಲೆ ನಂತರದಲ್ಲಿ ಇದಕ್ಕೆ ಒಂದು ಪಾಕ ರೆಡಿ ಮಾಡ್ಕೊಂಡು, ಪಾಕ ಕೂಡ ತುಂಬ ಸಿಂಪಲ್ಲೇ, ಜಾಸ್ತಿ ಏನಿಲ್ಲ, ಜಾಸ್ತಿ ಐಟಮ್ ಕೂಡ ಹಾಕಿಲ್ಲ. ನೋಡಿ ಈ ರೀತಿಯಾಗಿ ನೀವು ಕರೆಕ್ಟಾಗಿ ನೀವು ಟೈಮ್ ಇಟ್ಕೊಂಡು ಮಾಡಿದರೆ ಅಂದರೆ 5 ನಿಮಿಷದಲ್ಲಿ ಎಲ್ಲ ಪ್ರೊಸೆಸ್ನ ಮುಗಿದೋಗುತ್ತೆ. ಅಂದರೆ ನೀವು ಹೈ ಫ್ಲೇಮಲ್ಲಿ ನೀವು ಇದನ್ನು ಬೇಯಿಸಿದರೆ ಅಂದರೆ 5 ನಿಮಿಷದಲ್ಲಿ ಈ ಒಂದು ಸಿಂಪಲ್ಲಾದ ಜಾಮ್ ಕೂಡ ರೆಡಿಯಾಗುತ್ತೆ. ನೋಡಿ ನಂತರ ಒಂದು ಬಾಣಲೆಗೆ 1 ಕಪ್ಪಷ್ಟು ಇಲ್ಲಿ ಬೆಲ್ಲ ಹಾಕಿದ್ದೀನಿ. ಸ್ವಲ್ಪ ನೀರನ್ನು ಹಾಕ್ತಾಯಿದ್ದೀನಿ. ಸ್ವಲ್ಪ ಬೆಲ್ಲ ಕರಗಲಿ ಅಷ್ಟೇ, ಜಾಸ್ತಿ ನೀರು ಬೇಡ. ನೋಡಿ ಸ್ವಲ್ಪ ಅಂದರೆ ಒಂದು ಚಮಚದಷ್ಟು ಇಲ್ಲಿ ನೀರನ್ನು ಹಾಕಿದ್ದೀನಿ. ನೋಡಿ ಈಗ ಬೆಲ್ಲ ಪೂರ್ತಿ ಕರಗಿ ಒಂಥರ ಬುರುಗು ಬರಬೇಕು, ಅಂಟು ರೀತಿಯಲ್ಲಿ ಹಾಕಬೇಕು. ತೀರಾ ಅಂಟು ಕೂಡ ಅಲ್ಲ. ತೀರಾ ಅಂಟಾದರೆ ಏನಾಗುತ್ತೆ ಅಂದರೆ ಎಲ್ಲ ಮಾವಿನಕಾಯಿ ಪೀಸ್ಗೆ ಇದು ಅಂಟ್ಕೊಂಡ್ಬಿಡುತ್ತೆ, ಗಟ್ಟಿಯಾಗಿಬಿಡುತ್ತೆ. ಅದರಿಂದ ನೋಡಿ ಇಷ್ಟೇ ನೀರಲ್ಲಿ ಕೂಡ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕರಗ್ತಾ ಇದೆ ಬೆಲ್ಲ. ನೀವು ಕೆಲವೊಬ್ಬರು ಬೆಲ್ಲದಲ್ಲಿ ಕಸ ಇರುತ್ತೆ ಅಂದರೆ ಈ ಬೆಲ್ಲನ ಸೋಸ್ ಕೂಡ ತಗೋಬೋದು ನೀವು. ಇಲ್ಲಿ ನೋಡಿ ಚೆನ್ನಾಗಿ ಬೆಲ್ಲ ಕೂಡ ಕರಗಿದೆ. ಈಗ ಇಲ್ಲಿ ಬುರುಗು ಬರ್ತಾ ಇದೆ. ಈ ಟೈಮಲ್ಲಿ ನಾವು ಪೀಸ್ ಮಾಡಿರುವಂತಹ ಮ್ಯಾಂಗೋ ಇತ್ತಲ್ಲ, ಮಾವಿನ ಹಣ್ಣನ್ನು ಪೀಸ್ ಬೇಯಿಸಿರುವಂಥದ್ದು ಅದನ್ನು ಹಾಕಬೇಕು. ಮತ್ತು ಇಲ್ಲಿ ಪಾಕ ಗೀಕ ಏನಿಲ್ಲ, ಜಸ್ಟ್ ಇಲ್ಲಿ ನಾವು ಈ ರೀತಿಯಾಗಿ ಕರಗಿಸ್ಕೊಂಡ್ರೆ ಸಾಕಾಗುತ್ತೆ. ಜೊತೆಗೆ ನಾನು ಸ್ವಲ್ಪ ಇಲ್ಲಿ ಖಾರಕ್ಕೆ ಸ್ವಲ್ಪ ಅಚ್ಚ ಖಾರದ ಪುಡಿ ಹಾಕಿದ್ದೆ. ತುಂಬಾ ಖಾರ ಇದೆ ಖಾರದ ಪುಡಿ, ಅದರಿಂದ ಸ್ವಲ್ಪ ಹಾಕಿದ್ದೀನಿ. ನೀವು ಬೇಕಾದರೆ ಇನ್ನೂ ಟೇಸ್ಟಾಗಿ ಮಾಡಬೇಕು ಅಂದರೆ ಒಂದು ಜೀರಿಗೆ ಪೌಡ್ರು, ಕಾಳು ಮೆಣಸಿನ ಪೌಡ್ರ್ ಎಲ್ಲ ಹಾಕೋಬೋದು. ನೋಡಿ ಖಾರದ ಪುಡಿ ಆ್ಯಡ್ ಆದಮೇಲೆ ಹಾಕಾದ್ಮೇಲೆ ಇಲ್ಲಿ ಬೇಯಿಸಿರುವಂಥ ಮಾವಿನಕಾಯಿ ಪೀಸ್ಗಳನ್ನು ಹಾಕ್ತಾಯಿದ್ದೀನಿ. ಈಗ ಇದನ್ನು ಒಂದು ನಿಮಿಷ ಸಾಕು, 1 ನಿಮಿಷ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಚೆನ್ನಾಗಿ ಮಿಕ್ಸ್ ಆದಮೇಲೆ ನೀವು ಇದನ್ನು ಒಂದು ದಿನ ಬಿಟ್ಟು ತಿಂತೀರಾ ಅಂದರೆ ಈ ಮಾವಿನಕಾಯಿ ಹೋಳುಗಳೆಲ್ಲ ಚೆನ್ನಾಗಿ ಪಾಕ ಹೀರ್ಕೊಂಡಿರುತ್ತೆ. ನೀವು ಡೈರೆಕ್ಟಾಗಿ ಬೇಕಾದ್ರೆ ಪಾಕದಲ್ಲಿ ನೀವು ಬೇಯಿಸ್ಬೋದಿತ್ತಲ್ಲ ಅಂದ್ಕೋಬೋದು. ಆದರೆ ತುಂಬಾ ಟೈಮ್ ಹಿಡಿಯುತ್ತೆ ಹಾಗೆ ಮಾಡೋದ್ರಿಂದ ಈ ರೀತಿಯಾಗಿ ಮಾಡ್ಕೋಬೋದು. ನೋಡಿ 1 ನಿಮಿಷ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ಗ್ಯಾಸ್ ಆಫ್ ಮಾಡಿದ್ರೆ ಸಿಂಪಲ್ಲಾಗಿರುವಂಥ ಮಾವಿನಕಾಯಿ ಜಾಮ್ ರೆಡಿ ಆಯಿತು. ಜಾಮ್ ಅಂದರೆ ಪೀಸ್ಗಳಿದೆಯಲ್ಲ ಅಂತ ಅಂದ್ಕೋಬೋದು. ಜಸ್ಟ್ ಇದನ್ನು ಒಂದು ಸ್ವಲ್ಪ ಪ್ರೆಸ್ ಮಾಡಿದ್ರೆ ಸಾಕು, ನಿಮಗೆ ಜಾಮ್ ರೀತಿಯಲ್ಲಿ ಬರುತ್ತೆ. ಮತ್ತು ಸ್ವಲ್ಪ ಟೈಮ್ ಹೋಗ್ತಾ ಸ್ವಲ್ಪ ಗಟ್ಟಿ ಬರ್ತಾ ಹೋಗುತ್ತೆ ಇದು. ನೋಡಿ ಚಪಾತಿಗೆ ಜಸ್ಟ್ ಈ ರೀತಿ ಒಂದು 4 ಪೀಸ್ ಹಾಕ್ಕೊಂಡು ನೀವು ಬೇಕಾದರೆ ಪ್ರೆಸ್ ಕೂಡ ಮಾಡ್ಕೋಬೋದು. ಈ ರೀತಿ ಪ್ರೆಸ್ ಕೂಡ ಮಾಡಿಕೊಂಡು ತಿನ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ. ಹಾಗೂ ಯಾರೆಲ್ಲ ನಮ್ಮ ಚಾನಲ್ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ ಶೇರ್ ಮಾಡಿ. ತುಂಬ ವಿಡಿಯೋಗಳನ್ನು ಹಾಕಿದ್ದೀನಿ, ಸಪೋರ್ಟ್ ಮಾಡ್ತಾಯಿರಿ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು.